ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬುಧ ಗ್ರಹರು ಮೇಷರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಯೂಶಲಿ ಮಂತ್ಲಿ ಆಗ್ತಾರೆ. ಅದೇನು ಸ್ಪೆಷಲ್ ಅಂತ ಹೇಳಿದ್ರೆ ಫಸ್ಟ್ ನೀಚ ಸ್ಥಿತಿಯನ್ನ ಬಿಡ್ತಾ ಇದ್ದಾರೆ, ಅದೊಂದು ಒಳ್ಳೆ ವಿಚಾರ. ಹಾಗೆ ಸೊ ಸೂರ್ಯನ ಜೊತೆ ಕಂಜಂಕ್ಷನ್ ಆಗ್ತಾ ಇದ್ದಾರೆ 15 ದಿವಸಗಳ ಕಾಲ. ಸೊ ಕಂಜಂಕ್ಷನ್ ಕ್ಲಿಯರ್ ಜಾಯಿನ್ ಆಗ್ತಾ ಇದೆ. ಅದ್ರ ಜೊತೆಗೆ ಬುಧಾದಿತ್ಯ ಯೋಗದ ಪೂರ್ತಿ ಫಲಗಳು ಈ 15 ದಿವಸ ಸಿಗುತ್ತೆ. ಯಾರಿಗೆ ಬುಧ ಮಹಾದಶ ಹಾಗೆ ಸೂರ್ಯ ಮಹಾದಶ ನಡೀತಾ ಇದೆ, ಅಂತರ್ದಶಗಳು ನಡೀತಾ ಇದೆ ಇವರುಗಳಿಗೆ, ಹಾಗೆ ಕುಜ ಮಹಾದಶ ನಡೀತಾ ಇರೋರ್ಗುನು. ಸೊ ನಿಮಗೇನಾದ್ರೂ ಯೋಗ ಇದೆ ಜಾತಕದಲ್ಲಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸೊ ನಿಮ್ಗೆ ಈ ಫಲಗಳು ಸಿಗ್ತಾ ಇದೆ. ಸೊ ಹಾಗೆ ನೀವು ಐ ಥಿಂಕ್ ಅಬ್ಸರ್ವ್ ಮಾಡಿರಬಹುದು. ಸೊ ಬುಧ ಗ್ರಹ ನೀಚ ಆದಾಗ ನಾನು ವಿಡಿಯೋ ಹಾಕಿದೆ ಏನಂತ ಹೇಳಿ. ಸೊ ಬುಧ ಬಂದು ಆಲ್ ಕೈಂಡ್ ಆಫ್ ನೆಟ್ವರ್ಕ್ಗೆ ಕಾರಕ. ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ನೀಚ ಆಗಿದ್ರಲ್ಲ ಅವರು ಮೀನರಾಶಿಯಲ್ಲಿ. ಸೊ ಬುಧ ಬಂದು ಡೇಟಾ ಅನಾಲಿಸಿಸ್ ಆಗಿರಬಹುದು, AI ಟೂಲ್ಸ್ ಆಗಿರಬಹುದು. ಇತ್ತೀಚಿನ ಅಂತ ಹೇಳಿದ್ರೆ ಸೊ ಯೂಶಲಿ ಏನು ಸೋಷಿಯಲ್ ಮೀಡಿಯಾ ಹೆವಿ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರೂ ಸಾಧನೆ ಮಾಡಬೇಕು ಅಥವಾ ನಿಮ್ದು ಏನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿರಬಹುದು, ವೆಬಿನಾರ್ ಸೆಟಪ್ಸ್ ಆಗಿರಬಹುದು, ಕ್ಲಾಸಸ್ ಆಗಿರಬಹುದು, ಎನಿಥಿಂಗ್ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಈಸಿ ಆಗಿರೋದ್ರಿಂದ ಸೊ ಆಲ್ ಕೈಂಡ್ಸ್ ಆಫ್ AI ರಿಲೇಟೆಡ್ ಥಿಂಗ್ಸ್ ಆಗಿರಬಹುದು, ಡೇಟಾ ಅನಾಲಿಸಿಸ್ ಆಗಿರಬಹುದು, ಸೈಬರ್ ಕ್ರೈಮ್ಸ್ ಆಗಿರ್ಬೋದು ಅಥವಾ ಸೈಬರ್ ರಿಲೇಟೆಡ್ ವರ್ಕ್ಸ್ ಮಾಡೋದಾಗಿರಬಹುದು. ಸೊ ನೀವು ಗಮನಿಸಿದ್ರೆ ಏನೇನಾಯ್ತು ಅಂತ ಹೇಳಿ. ಸೊ ಸಮ್ಟೈಮ್ಸ್ VPN ವರ್ಕ್ ಆಗ್ತಾ ಇಲ್ಲ, ಅಥವಾ ನಿಮ್ದು ವೈಫೈ ಇಂಟರ್ನೆಟ್ಗಳು ಅಥವಾ ಮ್ಯಾಕ್ ಲ್ಯಾಪ್ಟಾಪ್ಸ್, ಸೊ ಗ್ಯಾಜೆಟ್, ಆಲ್ ಕೈಂಡ್ ಆಫ್ ಗ್ಯಾಜೆಟ್ಸ್, ಫೋನ್ಸ್ ಪ್ರಾಬ್ಲಮ್ಸ್, ಸೊ ನೆಟ್ವರ್ಕ್ ಪ್ರಾಬ್ಲಮ್ಸ್. ಸೊ ಇದೆಲ್ಲವೂ ನೀವು ಅಬ್ಸರ್ವ್ ಆಲ್ರೆಡಿ ಮಾಡಿದ್ದೀರಾ. ಇಲ್ಲಿ ಏನಾಗಿತ್ತು, ಮರ್ಕಿರಿ ನೀಚ ಆಗೋದ್ರ ಜೊತೆಗೆ ಶನಿ ಜೊತೆ ಕಂಜಂಕ್ಷನ್ ಆಗಿತ್ತಲ್ವಾ. ಸೊ ಹಾಗಾಗಿ ಅದು ಇನ್ನು ಎಕ್ಸ್ಟ್ರಾ ಆಯಿತು. ಪ್ಲಸ್ ಮಾರ್ಸ್ ಜೊತೆ ಇದ್ದಿದ್ದರಿಂದ ಅದ್ರ ಪ್ರಭಾವ ಜಾಸ್ತಿ ಆಯಿತು. ಸೊ ತುಂಬಾ ಜನಗಳಿಗೆ ಅಂತ ಹೇಳಿದ್ರೆ ಈ ಮರ್ಕಿರಿ ಇಲ್ಲಿ ನೀಚೆ ಆದಾಗಿಂದ ಏನಾಗಿದೆ ಅಂತ ಹೇಳಿದ್ರೆ ಸೊ ತುಂಬಾನೇ ಲೈಕ್ ಪೇಪರ್ ವರ್ಕಿಂಗ್ ಪೆಂಡಿಂಗ್ ಆಗಿರಬಹುದು, ಇಂಟರ್ವ್ಯೂಸ್ ಅಟೆಂಡ್ ಮಾಡಿದಿರಾ, ಮೇಲ್ಸ್ ಬರ್ತಾ ಇಲ್ಲ ಅಥವಾ ಇಂಟರ್ವ್ಯೂ ಸಕ್ಸಸ್ ಆಗ್ತಾ ಇಲ್ಲ, ರಿಪ್ಲೇಸ್ ಬರ್ತಾ ಇಲ್ಲ. ಸೊ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಥವಾ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಥವಾ ಡಿಲೇ ಕಮ್ಯುನಿಕೇಶನ್. ಸೊ ಈ ತರ ಆಲ್ರೆಡಿ ನೀವೆಲ್ಲರೂ ಫೇಸ್ ಮಾಡಿದ್ದೀರಾ 90%. ಯಾರ್ಯಾರು ಬುಧ ಮಹಾದಶ, ಸೊ ಗುರು ಮಹಾದಶ, ಹಾಗೆ ಶನಿ ಮಹಾದಶ, ಮಾರ್ಸ್ ಮಹಾದಶ ನಡೀತಾ ಇರೋರಿಗೆ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ದ ಸೈನ್ ಅಂಡ್ ದ ನಕ್ಷತ್ರಾಸ್. ಸೊ ಈಗ ಇವರು ಆಲ್ರೆಡಿ ಮೂವ್ ಆಗ್ತಾ ಇದ್ದಾರೆ. ಯಾವಾಗ 30ನೇ ತಾರೀಕು ಮೂವ್ ಆಗ್ತಾ ಇದ್ದಾರೆ ಈ ಮಂತ್ ಅಂತ ಹೇಳಿದ್ರೆ. ಸೊ ಏಪ್ರಿಲ್ 30ನೇ ತಾರೀಕಿಂದ ಅವರು 15 ಮೇ ತನಕ ಸೊ ಇಲ್ಲಿ ಇರ್ತಾರೆ. ಈ 15 ದಿವಸಗಳ ಕಾಲ ಬುಧಾದಿತ್ಯ ಯೋಗ ಆಕ್ಟಿವೇಟ್ ಆಗುತ್ತೆ. ಏನ್ ಕೊಡುತ್ತೆ ಬುಧಾದಿತ್ಯ ಯೋಗ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಸನ್ ಎಕ್ಸಾಲ್ಟೇಷನ್ ಆಗಿರೋದ್ರಿಂದ ಬುಧ ಕನೆಕ್ಟ್ ಆಗ್ತಾ ಇರೋದ್ರಿಂದ ಸೊ ಡೆಸ್ಪಾಸಿಟರ್ ಬೇರೆ ಯಾರ ಜೊತೆ ಇದ್ದಾರೆ, ಶನಿ ಜೊತೆ ಇದ್ದಾರೆ. ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಸೊ 90% ಪೀಪಲ್ಗೆ ಯೋಗ ಇದ್ದೇ ಇರುತ್ತೆ. ಬಿಕಾಸ್ ಇವರಿಬ್ರು 15 ದಿವಸದ ಡಿಫ್ರೆನ್ಸ್ ಅಲ್ಲಿ 10 ದಿವಸದ ಡಿಫ್ರೆನ್ಸ್ ಅಲ್ಲಿ ಒಬ್ಬರಿಂದ ಒಬ್ಬರು ಮೂವ್ ಆಗ್ತಾನೆ ಇರೋದ್ರಿಂದ, ಸೂರ್ಯನ್ಗೆ ಹತ್ತಿರವಾಗಿ ಮೂವ್ ಆಗ್ತಾ ಇರೋದ್ರಿಂದ ಬುಧ ಆಲ್ಮೋಸ್ಟ್ ಅಲ್ಲಿ ಯೋಗ ಇದ್ದೇ ಇರುತ್ತೆ. ಸೊ ಈ ಬುಧಾದಿತ್ಯ ಯೋಗದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ನೇಮು ಫೇಮ್ ಬರೋದಾಗಿರ್ಬಹುದು, ಸಡನ್ ಆಗಿ ಗೌರ್ಮೆಂಟ್ ಕೆಲಸಗಳಾಗಿರೋದಾಗಿರ್ಬಹುದು, ಸಮಥಿಂಗ್ ಸಡನ್ ಆಗಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಬರೀ ಮಾತುಕತೆ ನಡೀತಾನೆ ಇದೆ. ಸೊ ಕ್ಲಿಕ್ ಆಗ್ತಾ ಇಲ್ಲ, ಸ್ಟಕ್ ಆಗಿದೆ, ಪೇಪರ್ ವರ್ಕ್ ಆಗ್ತಾ ಇಲ್ಲ, ಸೊ ರಿಜಿಸ್ಟ್ರೇಷನ್ಸ್ ಆಗ್ತಾ ಇಲ್ಲ, ಅಥವಾ ಈಗ ಏನೋ ಒಂದು ಈವೆಂಟ್ 4 ಜನ ಬಂದು ಕೂತು ಮಾತಾಡಬೇಕು ಆಗ್ತಾ ಇಲ್ಲ, ಮದುವೆ ವಿಚಾರಗಳು ಮಾತಾಡಬೇಕು ಆಗ್ತಾ ಇಲ್ಲ, ದಟ್ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಸೊ ಇಬ್ಬರ ವ್ಯಕ್ತಿಗಳ ಜೊತೆ ಕಮ್ಯುನಿಕೇಶನ್ ಗ್ಯಾಪ್, ಅಥವಾ ಸಮಾಜಕ್ಕೂ ನಿಮಗೂ ಕಮ್ಯುನಿಕೇಶನ್ ಗ್ಯಾಪ್ ಅಥವಾ ಅರ್ಥ ಆಗ್ತಾ ಇಲ್ಲ. ಸೊ ಈ ತರ ಆಗಿತ್ತಲ್ವಾ. ಈಗ ಅದರಿಂದ ಆಚೆ ಬರ್ತಾ ಇದ್ದೀರಾ 30ನೇ ತಾರೀಕು. ಸೊ ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳಬಹುದು. ಸೊ ಹಾಗೆ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಪರಿವರ್ತನಾ ಯೋಗದ ಫಲಗಳು ಕೂಡ ಕೆಲವ್ರಿಗೆ ಸಿಕ್ಕಿದೆ, ಕೆಲವ್ರಿಗೆ ಸಿಗ್ಲಿಲ್ಲ. ಯಾಕಂದ್ರೆ ಸೊ ಗುರು ಬುಧನ ಮನೆಯಲ್ಲಿ, ಬುಧ ಗುರುನ ಮನೆಯಲ್ಲಿ, ಬಟ್ ನೀಚ ಆಗಿತ್ತು. ಪ್ಲಸ್ ಈ ಬ್ಯಾಡ್ ಪ್ಲಾನೆಟ್ಸ್ ಜೊತೆ ಇದ್ದಿದ್ರಿಂದ ಹೆವಿ ಇಂಪ್ಯಾಕ್ಟ್ ಆಗಿತ್ತು. ಸೊ ಹಾಗೆ ಮರ್ಕ್ಯುರಿ ಬಂದು ನಿಮ್ಮ ರೆಗ್ಯುಲರ್ ಲೈಫ್ಗಳಲ್ಲಿ ಕೀಸ್ ಕೂಡ ಆಗುತ್ತೆ. ಪಾಸ್ವರ್ಡ್ಗಳಾಗಿರ್ಬೋದು, ಕೀಸ್ ಆಗಿರಬಹುದು, ಈ ವೈರಿಂಗ್ ಕನೆಕ್ಷನ್ಸ್ ಆಗಿರಬಹುದು. ವೈರ್ ಒಳಗಡೆ ಕರೆಂಟ್ ಅದು ಮಾರ್ಸ್, ಬಟ್ ವೈರಿಂಗ್ ಕನೆಕ್ಷನ್ಸ್ ಕೇತು ಮರ್ಕ್ಯುರಿ ಕಾಂಬಿನೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅಂಡ್ ಮಕ್ಕಳಿಗೂ ನಿಮ್ಗೂ ಸೊ ಒಂದು ಮಿಸ್ಕಮ್ಯುನಿಕೇಶನ್ಸ್ ಹೆವಿ ಇರುತ್ತೆ. ಸೊ ಬನ್ನಿ ಲಗ್ನಗಳ ಪ್ರಕಾರ ಹೇಗಿದೆ ಅಂತ ನಾವು ನೋಡೋಣ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಅಥವಾ ಹೀರೋಯಿನ್ ಈ ತರ ಇಂಟ್ರೆಸ್ಟ್ ಇದೆ ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಬುಧ ಮಹಾದಶ, ರಾಹು ಮಹಾದಶ, ಚಂದ್ರ ಶುಕ್ರ ಮಹಾದಶಗಳಿದ್ದು ಮರ್ಕ್ಯುರಿ ತುಂಬಾನೇ ಚೆನ್ನಾಗಿರ್ಬೇಕು. ಚಾರ್ಟ್ ಅಲ್ಲಿ ಮರ್ಕ್ಯುರಿ 4th ಹೌಸ್ ಅಲ್ಲಿ ಹೀರೋ ಆಗಿಲ್ಲ, 9th ಹೌಸ್, 12th ಹೌಸ್. ಸೊ ಕೆಲವೊಂದು ಪ್ಲೇಸಸ್ ಅಲ್ಲಿ ಮರ್ಕ್ಯುರಿ ಅಷ್ಟು ಫೇವರಬಲ್ ಫ್ರೂಟ್ಸ್ ಇಲ್ಲದೆ ಇರೋದ್ರಿಂದ ಸೊ ಅದು ಕ್ಲಿಕ್ ಆಗೋದಿಲ್ಲ. ತುಂಬಾ ಜನ ನಾಲೆಡ್ಜ್ ಇರುವಂತಹ ವ್ಯಕ್ತಿಗಳಿರ್ತಾರೆ ಪ್ರತಿಯೊಂದು ವಿಭಾಗದಲ್ಲಿ, ಆದ್ರೆ ಫೇಮಸ್ ಆಗಲ್ಲ. ಸೊ PR ಆಗಿರಬಹುದು, ಏನು ಈ ಶೋಸ್ ಮಾಡ್ತೀರಾ ಅಥವಾ ಶೋಸ್ ಮಾಡ್ತಾರೆ ಅಥವಾ
ಮೂವಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಥವಾ ಪ್ರಮೋಷನ್ಸ್ ಮಾಡ್ತಾರೆ. ಸೊ ಇದೆಲ್ಲ ಕೂಡ ಮರ್ಕಿರಿ. ಸೊ ಹಾಗಾಗಿ ಲಾಜಿಕ್ ಇಲ್ಲದೆ ಥಿಯರಿ ಮಾತಾಡ್ಕೊಂಡು ಹೋಗೋದು. ಸೊ ಅದನ್ನೇ ಜನಕ್ಕೆ ಇಷ್ಟ ಅಲ್ವಾ? ಹಾಗಾಗಿ ಮರ್ಕಿರಿ ಜನಕ್ಕೆ ಇಷ್ಟ. ಸೊ ಹಾಗಾಗಿ ಅಂಡ್ ಯಾರಾದ್ರೂ ಆ್ಯಪ್ಸ್ ಡೆವಲಪ್ ಮಾಡಬೇಕು ಈ ಥರ ಥಾಟ್ ಇದೆ ಅಂತ ಹೇಳಿದ್ರೆ ಮರ್ಕಿರಿ ರಾಹು ಕಾಂಬಿನೇಷನ್ ಇರೋರಿಗೆ ಈ ಥರ ಥಾಟ್ ಬರುತ್ತೆ. ಅಥವಾ ಸೊ ಹೆವಿ ಗ್ಯಾಜೆಟ್ಸ್ ಅಲ್ಲಿ ವರ್ಕ್ ಮಾಡೋದಾಗಿರಬಹುದು, ಈ ತರ ಇರುತ್ತೆ. ಸೊ ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ ಹೇಗಿದೆ ಅಂತ ಹೇಳಿ. ಅದಕ್ಕೂ ಮೊದಲು ಸೊ ನಿಮಗೆ ಮೇ 2ನೇ ತಾರೀಕು ಸ್ಟೋನ್ಸ್ ರಿಲೇಟೆಡ್ ಕ್ಲಾಸ್ 2 ಅವರ್ಸ್ 2 to 3 ಅವರ್ಸ್ ಕ್ಲಾಸ್ ಇರುತ್ತೆ. ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಯಾರಾದ್ರೂ ಮರ್ಕಿರಿ ದಶ ನಡೀತಿರೋರು ಅಥವಾ ಪಚ್ಚೆ ಹಾಕೊಂಡಿದ್ದೀರಾ ಏನೋ ಗೊತ್ತಿಲ್ಲದೆ ಅಂತ ಅನ್ಕೊಳ್ಳಿ. ಸೊ ಈ ತರ ಟ್ರಾನ್ಸಿಟ್ ಅಲ್ಲಿ ನೀಚ ಆದಾಗ ರಿಮೂವ್ ಮಾಡಬೇಕು. ಸೊ ಇದೊಂದು ಟ್ರೈಲರ್ ಅಷ್ಟೇ ನಾನು ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ ನಿಮ್ಗೆ ಏನಂತ. ಕ್ಲಾಸಲ್ಲಿ ತುಂಬಾ ವಿಚಾರಗಳಿವೆ, D1 D9. ಸೊ ಎರಡನ್ನೂ ಮರ್ಜ್ ಮಾಡಿ ಯಾವಾಗ ಸ್ಟೋನ್ ಹಾಕೋಬೇಕು, ಯಾವಾಗ ತೆಗಿಬೇಕು, ಯಾವ ವಿಚಾರಕ್ಕೆ ಹಾಕೋಬೇಕು, ಪ್ರತಿಯೊಂದು ಇರುತ್ತೆ. ಅಂಡ್ ಯಾವ ಸಮಯದಲ್ಲಿ ಸ್ಟೋನ್ಸ್ನ ರಿಮೂವ್ ಮಾಡಬೇಕು, ಅದನ್ನ ಎನರ್ಜಿ ಹೇಗೆ ಪಡ್ಕೋಬೇಕು, ಸೊ ಪ್ರತಿಯೊಂದು ಇರುತ್ತೆ. ಇಂಟ್ರೆಸ್ಟ್ ಇರೋರು ನೀವು ಕ್ಲಾಸ್ಗೆ ಜಾಯ್ನ್ ಆಗಿ. ಸೊ ನೀವು ಆಲ್ರೆಡಿ ಆಸ್ಟ್ರಾಲಜರ್ಸ್ ಆಗಿರಬಹುದು, ನೀವು ನ್ಯೂಮರಾಲಜಿಸ್ಟ್ಗಳಾಗಿರ್ಬೋದು, ವಾಸ್ತು ರಿಲೇಟೆಡ್ ಆಗಿರಬಹುದು, ಅಥವಾ ರೇಖಿ ವಾಟ್ ಎವರ್ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರಿ, ನೀವು ತೊಂದರೆ ಇಲ್ಲ. ಬಟ್ ಸ್ಟೋನ್ಸ್ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ನಿಮಗೆ ಬೇಕು ಅಂದ್ರೆ ದ ಬೆಸ್ಟ್ ಕ್ಲಾಸ್ ಅಂತಾನೆ ಹೇಳಬಹುದು. ಇದುವರೆಗೂ ನಿಮ್ಗೆ ಯಾರು ಹೇಳಿದಕ್ಕೆ ಸಾಧ್ಯನೇ ಇಲ್ಲ ಈ ತರ ಇನ್ಫಾರ್ಮೇಶನ್. ಸೊ ಈ ಬಾರಿ ನಿಮ್ಗೆ ಈಗ ಶೇರ್ ಮಾಡ್ತಾ ಇದೀವಿ. ಸೊ ಬರೀ 30 ಜನಕ್ಕೆ ಅಷ್ಟೇನೆ ಜಾಯಿನ್ ಇರೋದು, ಜಾಯಿನ್ ಆಗಿ ಇಂಟ್ರೆಸ್ಟ್ ಇರೋರು. ಸೊ ಬನ್ನಿ ನಾವು ಲಗ್ನಗಳ ಪ್ರಕಾರ ಯಾರ್ಯಾರಿಗೆ ಹೇಗಿದೆ ಅಂತ ನೋಡೋಣ. ಸೊ ನಂಬರ್ 1 ಮೇಷ ಲಗ್ನಕ್ಕೆ ತಗೊಳ್ಳೋಣ, ಯಾಕಂದ್ರೆ ನಿಮ್ಮ ಲಗ್ನಕ್ಕೆ ಬರ್ತಾ ಇದೆ. ಲಗ್ನದಲ್ಲಿ ಬುಧ, ಸೊ ನಿಮ್ಗೆ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ. ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ. ಹೆಲ್ತ್ ಇಶ್ಯೂಸ್ ಲಿಟಲ್ ಬಿಟ್ ತೋರಿಸ್ತಾ ಇದೆ. ಎಸ್ಪೆಷಲಿ ಸ್ಕಿನ್ ಡಿಸೀಸಸ್, ಸ್ಕಿನ್ ಇಚ್ಚಿಂಗ್ಸ್ ಆಗೋದಾಗಿರಬಹುದು, ಡೈಜೆಷನ್ ಇಶ್ಯೂಸ್ ಆಗಿರಬಹುದು. ಸೊ ಈ ತರ ಅಥವಾ ಮೂಳೆಗಳಿಗೆ ಅಥವಾ ಮೊಣಕೈ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ದೇಹದಲ್ಲಿ ಅಲರ್ಜಿ, ಸ್ಕಿನ್ ಅಲರ್ಜಿಸ್ ಈ ತರ ಹೆವಿ ಆಗುತ್ತೆ ಹೆಲ್ತ್ ವಿಚಾರದಲ್ಲಿ. 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಲಗ್ನದಲ್ಲಿ ಬುಧ ಇದ್ದಾಗ ಏನ್ ಮಾಡ್ತಾರೆ, ಅದು ಸನ್ ಜೊತೆ ಎಕ್ಸಾಲ್ಟೇಷನ್ ಸನ್ ಜೊತೆ ಇರೋದ್ರಿಂದ ಕಂಜಂಕ್ಟ್ ಬೇರೆ ಆಗ್ತಾ ಇದೆ ಅಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರುಗಳು ಹೇಳೋದು ಇನ್ನೊಬ್ರು ಕೇಳಿಸ್ಕೋಬೇಕು, ಇನ್ನೊಬ್ರು ಹೇಳೋದು ಇವ್ರು ಕೇಳಿಸ್ಕೊಳ್ಳೋದಿಲ್ಲ. ಇವನ್ ಕನ್ಸಲ್ಟೇಷನ್ ಅಲ್ಲೂ ಸಹ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ, ಲಗ್ನದಲ್ಲಿ ಮರ್ಕರಿ ಇರೋರ್ದು ಸ್ವಲ್ಪ ಕಾಂಬಿನೇಷನ್ಸ್ ಅದೇ ಇರುತ್ತೆ. ಅದು ಏನಾದ್ರು ನವಾಂಶದಲ್ಲಿ ಫೇವರಬಲ್ ಇಲ್ಲ ಅಂದ್ರೆ ಇದಿನ್ನೂ ಸ್ವಲ್ಪ ಹೈಲೈಟ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಮದುವೆ ವಿಚಾರಗಳಿಗೆ ಅಷ್ಟೊಂದು ಒಳ್ಳೆ ಸಮಯ ಎಲ್ಲ, ವೆಯ್ಟ್ ಮಾಡಿ. ಪೇಪರ್ ವರ್ಕ್ಗೆ ಎಕ್ಸಲೆಂಟ್ ಟೈಮು. ಎಸ್ಪೆಷಲಿ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಪೇಪರ್ ವರ್ಕ್ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ, ಯಾವುದೋ ಫೈಲ್ ಮೂವ್ ಆಗಬೇಕು, ಯಾವುದೋ ಸೊ ಒಂದು ಪ್ರಾಜೆಕ್ಟ್ಗೆ ಮಾತುಕತೆ ನಡೀತಾ ಇದೆ, ಸಿಗ್ನೇಚರ್ಸ್ ಆಗಬೇಕು, ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಹಾಗೆ ಏನಾದರೂ ಕೋರ್ಟ್ ಕೇಸ್ ನಡೀತಾ ಇದೆ, ಸೊ ಈಗ ಅದು ಕೋರ್ಟಲ್ಲಿ ಎಂಡ್ ಆಯಿತು, ಅಥವಾ ನೀವೇ ಮಾತುಕತೆ ಮುಖಾಂತರ ಎಂಡ್ ಮಾಡ್ಕೋಬೇಕು, ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಲಾಯರ್ಸ್ಗೆ. ಬಿಕಾಸ್ 6th ಹೌಸ್ ನ್ಯಾಚುರಲ್ 6th ಹೌಸ್ಗೆ ಕಾರಕ ಅವರೇ ಅಲ್ವಾ. ಸೊ ವಾದ ವಿವಾದಗಳಲ್ಲಿ ವಿನ್ ಆಗ್ತೀರಾ ನೋಡಿ. ನೀವು ಯಾರಾದರೂ ಲಾಯರ್ಸ್ ಯಾರಾದರೂ ಇದ್ರೆ, ಜಡ್ಜ್ಗಳು ಯಾರಾದರೂ ಇದ್ರೆ, ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಅಪಾರ್ಟ್ ಫ್ರಮ್ ದ ಹೆಲ್ತ್, ರಿಮೈನಿಂಗ್ ಪಾಯಿಂಟ್ ಈಸ್ ಎಕ್ಸಲೆಂಟ್. ಎಸ್ಪೆಷಲಿ ಸ್ಟೂಡೆಂಟ್ಸ್ ಯಾರಾದರೂ ಇದ್ರು ಕೂಡ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಇದ್ರು ಕೂಡ ತುಂಬಾ ಚೆನ್ನಾಗಿದೆ. ಮದುವೆಗೆ ಹೆಲ್ತ್ಗೆ ಫೇವರಬಲ್ ಇಲ್ಲ. ಈ ಎರಡು ಡಿಪಾರ್ಟ್ಮೆಂಟ್ನ ಬಿಟ್ಬಿಟ್ಟು ಬೇರೆ ಎಲ್ಲಾ ರೀತಿಯಲ್ಲೂ, ಸೊ ಬಿಸ್ನೆಸ್ ಇಂದ ಹಿಡಿದು ಸೊ ಫೈನಾನ್ಸ್ ರಿಲೇಟೆಡ್ ಎಲ್ಲಾ ವಿಚಾರಗಳು ಕೂಡ ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳಬಹುದು. ಈ ಒಂದು ಕಂಜಂಕ್ಷನ್ ಪ್ಲಸ್ ನಾರ್ಮಲ್ ಲಗ್ನದಲ್ಲಿ ಮರ್ಕ್ಯುರಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಲಗ್ನದವರಿಗೆ. ನೆಕ್ಸ್ಟ್ ನಾವು ವೃಷಭ ಲಗ್ನದವ್ರಿಗೆ ನೋಡೋಣ. ಸೊ ವೃಷಭ ಲಗ್ನದವ್ರಿಗೆ 2 ಮತ್ತು 5ನೇ ಮನೆ ಅಧಿಪತಿ 12ನೇ ಮನೇಲಿ ಕೂತ್ಕೋತಾ ಇದ್ದಾರೆ ವಿತ್ ಕಂಜಂಕ್ಷನ್ ಸೂರ್ಯ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಯಾರನ್ನಾದ್ರೂ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ವ್ಯಕ್ತಿಗಳು ಅಥವಾ ನಿಮಗಿನ ಏಜ್ ಅಲ್ಲಿ ದೊಡ್ಡ ವ್ಯಕ್ತಿಗಳ, ಇವರನ್ನ ನಂಬಿ ಯಾವುದೇ ಹಣ ಇನ್ವೆಸ್ಟ್ಮೆಂಟ್ ಬೇಡ. ಸೊ ಹಾಗೆ ಈ 15 ದಿವಸ ಡೆಫಿನೆಟ್ಲಿ ಶೇರ್ಸ್ ವಿಚಾರವಾಗಿ ಹೆಚ್ಚು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ 5th ಹೌಸ್ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಲವ್ ಮ್ಯಾರೇಜ್ಗೆ ಫೇವರಬಲ್ ಟೈಮ್ ಇಲ್ಲ. ಹಾಗೆ ಸೊ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಲಿಟ್ಲ್ ಬಿಟ್ ಹೆಲ್ತ್ ಇಶ್ಯೂಸ್. ಅಥವಾ ತುಂಬಾ ಜನಕ್ಕೆ ಈ ಮರ್ಕ್ಯುರಿ ನೀಚ ಆದಾಗಿಂದ, ಶನಿ ಜೊತೆ ಕಂಜಂಕ್ಟ್ ಆದಾಗಿಂದ ಪಾದಗಳಲ್ಲಿ ಜೋಮ್ ಅಥವಾ ಪಾದಗಳಲ್ಲಿ ನೋವು, ಪಾದಗಳಲ್ಲಿ ತೊಂದರೆ, ಮೊಣಕಾಲಲ್ಲಿ ನೋವು. ಸೊ ಇದು ಹೆವಿ ಆಗಿರುತ್ತೆ. ಈಗ ಅದು ರಿಲೀಸ್ ಆಗುತ್ತೆ ನೋಡಿ. ಬಟ್ ಇವ್ರಿಗೆ, ನಿಮಗೆ 2ನೇ ಮನೆ ಅಧಿಪತಿ 12 ಕೂತಾಗ, ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅವ್ರಿಗೆ, ಅಥವಾ ಇಂಡಿಯಾ ಬಿಟ್ಟು ಹೊರಗಡೆ ಹೋಗೋರ್ಗೆ, ಅಥವಾ ಸೊ ಒಂದು ಸೊ ಏನು ಸಮಾಜದಲ್ಲಿ ಅಥವಾ ತುಂಬಾನೇ ಸ್ಪ್ರೆಡ್ ಆಗಬೇಕು ನೀವು ಪಬ್ಲಿಕ್ ಅಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಬೇಡ, ಮದುವೆಗೆ ಬೇಡ. ಅಂಡ್ ಮಗು ವಿಚಾರವಾಗಿ IVF ಗೆ ಯಾರಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಫೇವರಬಲ್ ಟೈಮ್ ಇಲ್ಲ. ಬುಧ ನಪುಂಸಕ ಗ್ರಹ ಅಲ್ವಾ. ಸೊ ಹಾಗಾಗಿ ಅದಿನ್ನೂ ಡಿಲೇ ಮಾಡುತ್ತೆ ನಿಮಗೆ. ಸೊ ಹಾಗಾಗಿ ಬೆಸ್ಟ್ ಹೋಲ್ಡ್ ಮಾಡಿ, ಈ ಪೀರಿಯಡ್ ಫೇವರಬಲ್ ಇಲ್ಲ. ಅಪಾರ್ಟ್ ಫ್ರಮ್ ದಟ್ 12th ಹೌಸ್ ಮರ್ಕರಿ ನಿಮ್ಮನ್ನ ಐಸೋಲೇಟ್ ಮಾಡುತ್ತೆ. ಸೊ ಮಾತಾಡ್ಲಿಕ್ಕೆ ಬಿಡೋದಿಲ್ಲ, ಭಯ ಶುರುವಾಗುತ್ತೆ. ಇದೆಲ್ಲವೂ
ಆಗುವ ಸಾಧ್ಯತೆ ಇದೆ. ಎಕ್ಸ್‌ಪ್ರೆಸ್ ಮಾಡ್ಲಿಕ್ಕಾಗಲ್ಲ. ಸೊ ಏನಾದ್ರು ಎಕ್ಸ್‌ಪ್ರೆಸ್ ಹೇಳ್ಬೇಕು, ಮಾತಾಡ್ಬೇಕು. ಸ್ಟೂಡೆಂಟ್ಸ್ ಆಗಿರಬಹುದು, ನಾರ್ಮಲ್ ಪೀಪಲ್ ಆಗಿರಬಹುದು, ಅಥವಾ ಟೀಮ್ ಲೀಡರ್ ಆಗಿರಬಹುದು, ಅಥವಾ ಟೀಮಲ್ಲಿ ವರ್ಕ್ ಮಾಡೋರಾಗಿರಬಹುದು. ಸೊ ಬ್ಯಾಂಕಿಂಗ್ ರಿಲೇಟೆಡ್ ಏನಾದ್ರು ವರ್ಕ್ಸ್ ಇದೆ, ಹೋಲ್ಡ್ ಮಾಡಿ. ಈಗ ಬೇಡ. ನಿಮ್ಗಳಿಗೆ ಮಾತ್ರ. ಯಾರಿಗೆ? ಸೊ ನಿಮ್ಗೆ ನಾಟ್ ಅಪ್ ಟು ದ ಮಾರ್ಕ್ಸ್. ಸೊ ಹಾಗಾಗಿ 12th ಹೌಸ್ ಮರ್ಕ್ಯುರಿ ನೀಚನೇ ತಗೊಂತೀವಿ. ಸೊ ನಿಮ್ಗೆ ಅಷ್ಟೊಂದು ಫೇವರಬಲ್ ಇಲ್ಲ. ಈವನ್ ದೋ ಸನ್ ಇದ್ರೂ ಸಹ ಅಗೈನ್ 12th ಹೌಸ್. ಹ್ಯೂಜ್ 12th ಹೌಸ್ ಆಕ್ಟಿವೇಟ್ ಆಗಿದೆ. ತಲೆ ಬುಡ ಇಲ್ದೆ ಅಂತ ಹೇಳಿದ್ರೆ, ಯಾರೋ ಫ್ರೆಂಡ್ ಬಂದು ಹೇಳ್ತಾರೆ ಅಂತ ಇನ್ವೆಸ್ಟ್ ಮಾಡ್ಬಿಡೋದು ಲಕ್ಷಾಂತರ ರೂಪಾಯಿ. ಯಾರೋ ಬಂದು ಕೇಳ್ತಾರೆ ಅಂತ ಹೇಳೋದು ಕೊಟ್ಬಿಡೋದು. ಸೊ ಹಾಗಾಗಿ ಈ ತರ ಒಂದ್ ಸ್ವಲ್ಪ ಮಿಸ್ ಅಡಿತಾ ಇದೆ. ನಿಮ್ಮಗಳಿಗೆ ಮಾತ್ರ ಅಲರ್ಟ್ ಆಗಿರಿ. ನೆಕ್ಸ್ಟ್, ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿ ಚತುರ್ಥಾಧಿಪತಿ 11ನೇ ಮನೆಯಲ್ಲಿ 3ನೇ ಮನೆ ಅಧಿಪತಿ ಜೊತೆಗೆ ಸೊ 11ನೇ ತಾರೀಕು ಕುಜ ಕೂಡ ಆಡ್ ಆಗ್ತಾರೆ. ದ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಮಿಥುನ ಲಗ್ನದವರಿಗೆ. ಯಾವ ವಿಚಾರದಲ್ಲಿ? ಸೊ ಗೇಮ್ಸ್ ರಿಲೇಟೆಡ್, ಅಥವಾ ಕಮ್ಯುನಿಕೇಶನ್ ರಿಲೇಟೆಡ್, ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು, ಅಥವಾ ಸೊ ಒಂದು ಐಡೆಂಟಿಫಿಕೇಶನ್ ಬೇಕು, ನೇಮು ಫೇಮು, ಪರ್ಸ್ನಾಲಿಟಿ, ಹೆಲ್ತ್ ರಿಕವರಿ ಆಗಬೇಕು, ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು, ಆಲ್ರೆಡಿ ಶುರು ಆಗಿದೆ, ಗೃಹ ಪ್ರವೇಶಗಳು ಈ ತರ. ಲಗ್ನದಲ್ಲಿ ಆಲ್ರೆಡಿ ಗುರು ಇದೆ. ಸೊ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಅದು ಕ್ಲಿಯರ್ ಆಗುತ್ತೆ. ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಅಂತ ಹೇಳ್ಬೋದು ಮಿಥುನ ಲಗ್ನದವರಿಗೆ. ಬಟ್ ಇಲ್ಲಿ ದಶ ನಡಿಬೇಕು ನಿಮ್ಗೆ. ಈ ಇದ್ರಲ್ಲಿ ಯಾವುದೇ ದಶ ನಡೆದ್ರು ಇಂಪ್ಯಾಕ್ಟ್ ಆನ್ ದ ಡೇ ಇವೆಂಟ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾರಿಗೆ? ಮಿಥುನದವ್ರಿಗೆ. ನೆಕ್ಸ್ಟ್ ಕರ್ಕಾಟಕದವರಿಗೆ 3 ಮತ್ತು 12ನೇ ಮನೆ ಅಧಿಪತಿ. ಸೊ 10ನೇ ಮನೆಯಲ್ಲಿ 2ನೇ ಮನೆ ಅಧಿಪತಿ ಜೊತೆಗೆ. ಸೊ ಡೆಫಿನೆಟ್ಲಿ ಹೊರಗಡೆ ದೇಶದ ಅಥವಾ ಹೊರಗಡೆ ರಾಜ್ಯದ ಕಡೆಯಿಂದ, ಅಥವಾ ನಿಮ್ಮ ಸರೌಂಡಿಂಗ್ ಬಿಟ್ಟು ಬೇರೆ ಕಡೆಯಿಂದ ವ್ಯಕ್ತಿಗಳಿಂದ ನಿಮಗೆ ಹಣ ಬರಬೇಕಾ? ಬೆಸ್ಟ್ ಟೈಮ್ ರಿಕವರಿ ಮಾಡ್ಕೊಳ್ಳಿ. ನೇಮು ಫೇಮು ಮನಿ, ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ಗೆ ಯಾರಿಗಾದ್ರೂ ಎಕ್ಸಾಮ್ಸ್ ಇದೆ, ಕಂಡಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಪೇಪರ್ ವರ್ಕ್ ಇದೆ, ಇಂಟರ್ವ್ಯೂಸ್ ಇದೆ, ದ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಇವನ್ ದೋ 12th ಆಡ್ ಆದ್ರೂ ಕೂಡ 10th ಅಲ್ಲಿ ಇದ್ದಾರೆ. ಸೊ 11th ಹೌಸ್ ಅವೇ ಫ್ರಮ್ ಹೋಗಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ 11 ಮನೆ ದೂರ ಹೋಗಿದ್ದಾರೆ. ಹಾಗಾಗಿ ಇನ್ಕಮ್ ಥ್ರೂ ಫಾರಿನ್, ಇನ್ಕಮ್ ಥ್ರೂ ಅದರ್ ಕರೆನ್ಸಿ, ಇನ್ಕಮ್ ಥ್ರೂ ಗೌರ್ಮೆಂಟ್, ಇನ್ಕಮ್ ಥ್ರೂ ಫ್ಯಾಮಿಲಿ, ಫ್ರೆಂಡ್ಸ್, ಸಿಬ್ಲಿಂಗ್ಸ್. ಸೊ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 15 ದಿವಸ ಜಾಕ್ಪಾಟ್ ಟೈಮ್ ಅಂತ ಹೇಳ್ತೀವಲ್ಲ ಆ ತರ. ಬಿಸ್ನೆಸ್ ಅಲ್ಲಿ ಕೂಡ ಗ್ರೋತ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಿದ್ರೆ, ಏನೂ ಮಾಡ್ತಿಲ್ಲ, ಸೊ ಏಜ್ ಆಗಿದೆ, ಹೌಸ್ ವೈಫ್ ಅಥವಾ ಮನೇಲೇ ಇದೀವಿ ಅಂತ ಹೇಳಿದ್ರೆ ಒಂದು ಹ್ಯಾಪಿ ಮೂಮೆಂಟ್. ತುಂಬಾ ಚೆನ್ನಾಗಿ ಲರ್ನ್ ಮಾಡ್ತೀರಾ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಾದ್ರೆ ಸ್ಟಕ್ಡ್ ಮನಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ರಿಕವರಿ ಆಗೋದು ಕೂಡ ತೋರಿಸ್ತಾ ಇದೆ. ನಿಮಗೂ ಕೂಡ ಫೇವರಬಲ್ ಟೈಪ್. ನೆಕ್ಸ್ಟ್ ನಾವು ಸಿಂಹಕ್ಕೆ ಬರೋಣ. ಸಿಂಹದವರಿಗೆ ಸೊ ಡೆಫಿನೆಟ್ಲಿ 2 ಮತ್ತು 11 ಮನೆ ಅಧಿಪತಿ ಲಗ್ನಾಧಿಪತಿ ಜೊತೆಗೆ 9ನೇ ಮನೆಯಲ್ಲಿ. ಆಕ್ಚುಲಿ 9ನೇ ಮನೆ ಬುಧ ನಾವು ಅಷ್ಟು ಫೇವರಬಲ್ ಕೊಡೋದಿಲ್ಲ. ಆದ್ರೆ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಸೊ ಒಂದು ತಂದೆ ಜೊತೆ ಇಷ್ಟು ದಿವಸ ಏನಾದ್ರು ಬ್ರೇಕಪ್ ಆಗಿತ್ತು, ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಮಾತಾಡೋ ಸಾಧ್ಯತೆ, ಟೀಚರ್ಸ್ ಜೊತೆ, ಅಥವಾ ಯಾವ್ದಾದ್ರು ಲಾಂಗ್ ಟರ್ಮ್ ಪ್ಲಾನಿಂಗ್ಸ್ ಬಗ್ಗೆ, ಅಥವಾ ಸೊ ಸೆಲ್ಫ್ ಕಾನ್ಫಿಡೆಂಟ್ ಬಗ್ಗೆ, ಹೆಲ್ತ್ ಬಗ್ಗೆ, ಫೈನಾನ್ಸ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಇನ್ಕಮ್ ಬಗ್ಗೆ. ಸೊ ರೆಗ್ಯುಲರ್ ಇನ್ಕಮ್ ಬ್ರೇಕ್ ಆಗಿತ್ತು, ಇಷ್ಟು ದಿವಸ ಸ್ಟಕ್ ಆಗಿತ್ತು ಅಂತ ಹೇಳಿದ್ರೆ ರಿಲೀಸ್ ಆಗುತ್ತೆ ನೋಡಿ. ಅಷ್ಟಮ ಸಾಡೆ ಸಾತಿ ಇದ್ರೂ, ಕೇತು ಲಗ್ನದಲ್ಲಿ ಇದ್ರೂ, ಸೊ ಮರ್ಕ್ಯುರಿ ಕೆಲಸ ಅವ್ನು ಬಂದು ಮಾಡ್ಬಿಟ್ಟು ಹೋಗ್ತಾನೆ. ಹಾಗೆ ನಿಮ್ಗೊಂದು ವಿಷಯ ಗೊತ್ತಿರ್ಲಿ, ಮರ್ಕ್ಯುರಿ ಮೂನ್ ರೆಮಿಡೀಸ್ ಏನ್ ಮಾಡ್ತಿರಲ್ವಾ, ಆನ್ ದ ಡೇ ರಿಸಲ್ಟ್ ಕೊಟ್ಬಿಡುತ್ತೆ. ಸೊ ರಿಮೈನಿಂಗ್ ಯಾರಿದ್ದಾರೆ? ಶನಿ, ಕುಜನು ಬೇಗ ಕೊಡ್ತಾರೆ. ಶನಿ ಗುರು ಸೊ ಸ್ವಲ್ಪ ತುಂಬಾ ಡಿಲೇ, 1 ಇಯರ್ ಆಗುತ್ತೆ ಟೈಮ್ಸ್. ಸೊ ಆ ತರ. ಬಟ್ ಈ ಕ್ವಿಕ್ ಇರುತ್ತೆ ಅಲ್ವಾ ಯಾವುದು ಮರ್ಕ್ಯುರಿ ರಿಲೇಟೆಡ್, ಸೊ ಇವರು ಬೇಗನೆ ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ಸೊ ಹಾಗಾಗಿ ನಿಮಗೂ ಕೂಡ ಈ ಪೀರಿಯಡ್ ತುಂಬಾನೇ ಚೆನ್ನಾಗಿದೆ. ಸಪೋರ್ಟ್ ಫ್ರಮ್ ದ ಪಬ್ಲಿಕ್ಸ್, ಲಕ್ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಸಿಂಹ ಲಗ್ನದವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿದ್ದೀರಂದ್ರೆ ಇಲ್ಲಿ ಇಂಟು 2 ಮಾಡ್ಕೊಳ್ಳಿ. ಡೈಲಿ ಒಂದ್ಸರಿ ಮಾಡ್ತಿದ್ದೀರಾ, ಈಗ 2 ಸರಿ ಮಾಡ್ಕೊಳ್ಳಿ. ಈ ತರ ಟ್ರಾನ್ಸಿಟ್ ಅಲ್ಲಿ ಸ್ಪೆಷಲ್ ಪ್ಲೇಸಸ್ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಬೆನಿಫಿಟ್ ಜಾಸ್ತಿ ಸಿಗುತ್ತೆ ನಿಮ್ಗೆ. ಸೊ ಹಾಗಾಗಿ ಇದಿಷ್ಟು. ನೆಕ್ಸ್ಟ್, ಸೊ ಕನ್ಯಾ ಲಗ್ನದವ್ರಿಗೆ ಲಗ್ನಾಧಿಪತಿ ಮತ್ತೆ 10ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಸೂರ್ಯನ ಜೊತೆ 12ನೇ ಮನೆ ಅಧಿಪತಿ. ಸೊ ಇವರಿಗೆ ಬ್ಯಾಡ್ ಇದೆ. ಕನ್ಯಾ ಲಗ್ನದವರಿಗೆ ದಶ ನಡೀತಿದ್ರೆ ಅಗೇನ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಏನಂತ ಹೇಳಿ. ಈ ದಶಗಳೆಲ್ಲ ಅಂತರ್ದಶಗಳು ಅಥವಾ ಸೂಕ್ಷ್ಮ ಅಂತರ್ದಶಗಳು, ಅಥವಾ ಆ ಮನೆಗಳಲ್ಲಿ ಗ್ರಹಗಳು ಕೂತು ಆ ದಶ ನಡೀತಿದ್ರು ಇಂಪ್ಯಾಕ್ಟ್ ಆಗುತ್ತೆ. ಸಡನ್ ಆಗಿ ಜಾಬ್ ಹೋಗುತ್ತೆ, ಅಥವಾ ನಿಮ್ಮ ಮೇಲೆ ಬ್ಲೇಮ್ಸ್ ಬರ್ತಾ ಇದೆ, ಅಥವಾ ಪ್ಲೇಸ್ ಚೇಂಜಸ್ ತೋರಿಸ್ತಾ ಇದೆ, ಅಥವಾ ಲಾಸ್ ತೋರಿಸ್ತಾ ಇದೆ, ಅಥವಾ ಹಿಡನ್ ಆಕ್ಟಿವಿಟೀಸ್ಗೆ, ಅಥವಾ ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ತೋರಿಸ್ತಾ ಇದೆ. ನಿಮ್ಮಗಳಿಗೆ ಅಷ್ಟು ಫೇವರಬಲ್ ಟೈಮ್ ಇಲ್ಲ. ಯಾರಿಗೆ? ಕನ್ಯಾ ಲಗ್ನದವರಿಗೆ. ಲಗ್ನಾಧಿಪತಿ ಅಷ್ಟಮದಲ್ಲಿ ಒಳ್ಳೆ ಸೂಚನೆ ಇಲ್ಲ. 12ನೇ ಮನೆ ಅಧಿಪತಿ ಜೊತೆ ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ರೈಸ್ ಆಗ್ತಾ ಇದೆ. ಹೆಲ್ತ್ ಸ್ವಲ್ಪ ನೋಡ್ಕೊಳ್ಳಿ. ಲಿಟಿಗೇಷನ್ಸು, ಅನ್ವಾಂಟೆಡ್ ಲಿಟಿಗೇಷನ್ಸು, ಸಡನ್ ಈವೆಂಟ್ಸ್, ಸಮ್ ಟ್ರಾನ್ಸ್ಫಾರ್ಮೇಶನ್. 8th ಹೌಸ್ ಎಲ್ಲದಕ್ಕೂ ಬ್ಯಾಡ್ ಅಲ್ಲ, ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಫಸ್ಟ್ ಬ್ಯಾಡ್ ಆಗೋದು, ಅದಾದ್ಮೇಲೆ ಅದು ಒಳ್ಳೇದಾಗೋದು. ಇವಾಗ ದಶ ಚೆನ್ನಾಗಿದೆ, ದಶನೂ ಚೆನ್ನಾಗಿಲ್ಲ, ಇಲ್ಲೂ ಪ್ರಾಬ್ಲಮ್ ಅಂದ್ರೆ ಅದು
ಹೆವಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ನಾಟ್ ಎ ಫೇವರಬಲ್ ಟೈಮ್ ಈ ಪೀರಿಯಡು. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ರೆಮಿಡೀಸು ನಿಮ್ಮ ಚಾರ್ಟಿಗೆ ಮಾಡಬೇಕಾಗುತ್ತೆ. D9 ನೋಡಿ ಡಿಸಿಷನ್ ತಗೋಬೇಕಲ್ವಾ, ಇಲ್ಲಿ D1 ನೋಡ್ಬಿಟ್ಟು ನೀವು ಕೊಡ್ಲಿಕ್ಕಾಗಲ್ಲ. ಬಟ್ ಯೋಗಗಳು ಇಲ್ಲಿಂದ ಟ್ರಾನ್ಸ್ಫರ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ತುಲಾ ಲಗ್ನಕ್ಕೆ ಸೊ ಡೆಫಿನೆಟ್ಲಿ ಈ ಲಗ್ನಾಧಿಪತಿ ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಒಂದು ಪಾಯಿಂಟ್ ಬಿಟ್ರೆ, ಈಗ ವೀನಸ್ ಇಲ್ಲೇ ಇರೋದ್ರಿಂದ ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ 12ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ, 9ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಚೇಂಜ್ ಆಫ್ ಜಾಬ್ ಒಂದು, ನೆಕ್ಸ್ಟ್ ಫಾರಿನ್ ಟ್ರಾವೆಲ್, ಲಾಂಗ್ ಟರ್ಮ್ ಟ್ರಾವೆಲ್ಸ್, ಹೈಯರ್ ಎಜುಕೇಶನ್ಗೋಸ್ಕರ ಬೇರೆ ಕಡೆ ಹೋಗೋದು, ಅಥವಾ ಸೊ ಟ್ರಾವೆಲಿಂಗ್ಸ್, ಸೆಲೆಬ್ರೇಷನ್ಸ್ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಫ್ರೆಂಡ್ಸ್ ಜೊತೆ ಎಂಜಾಯ್ ಟ್ರಿಪ್ ಹೋಗೋದು, ಈಗ 11ನೇ ಮನೆ ಕನೆಕ್ಟ್ ಆಗಿರೋದ್ರಿಂದ, ಅಥವಾ ಸಿಬ್ಲಿಂಗ್ಸ್ ಮದುವೆಗಳು, ಅಥವಾ ಸಿಬ್ಲಿಂಗ್ಸ್ ಸೆಲೆಬ್ರೇಷನ್ಸು, ಬರ್ಡೇಸು, ಸೊ ಈ ಥರ ಸ್ಪೆಷಲ್ ಈವೆಂಟ್ಸ್ನ ತುಂಬ ಅಟೆಂಡ್ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ ಈ ಮಂತು. ಹ್ಯೂಜ್ ಎಕ್ಸ್ಪೆನ್ಸಸ್ ಕೂಡ ತೋರಿಸ್ತಾ ಇದೆ. ಸೊ ವೆರಿ ಗುಡ್. ಹಾಗೆ ಮದುವೆಗೆ ಅಥವಾ ನೀವು ಮ್ಯಾಚ್ ಮೇಕಿಂಗ್ ಸೆಟ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಾಟ್ ಎ ಫೇವರಬಲ್. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಸಪ್ತಮದಲ್ಲಿ ಸೂರ್ಯ ಎಕ್ಸಾಲ್ಟೇಷನ್ ಮರ್ಕಿರಿ ಜೊತೆ ಇದ್ರೂ ಸಹ ಸಪ್ತಮದಲ್ಲಿ ನಾವು ಸೂರ್ಯನ ನೀಚೆ ತಗೊಳ್ಳೋದ್ರಿಂದ ರಾಂಗ್ ಡಿಸಿಷನ್ಸ್, ಯಾರೋ ಯಾರೋ ಏನು ನೈಬರ್ಸ್ ಹೇಳಿದ್ರು, ಅಕ್ಕಪಕ್ಕದವ್ರು ಹೇಳಿದ್ರು ಹುಡುಗ ಒಳ್ಳೆಯವರು ಹುಡುಗಿ ಒಳ್ಳೆಯವರು, ಚಾರ್ಟ್ ನೋಡಿದಾಗ ಗೊತ್ತಾಗುತ್ತೆ ಯಾರೇನು ಹೇಳೋದಲ್ವಾ, ಹಾಗಾಗಿ ಸೊ ಬಿ ಕೇರ್ಫುಲ್. ಅದೊಂದು ಪಾಯಿಂಟು ನೋಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ಎಕ್ಸೆಲ್. ನೆಕ್ಸ್ಟ್ ಸ್ಕಾರ್ಪಿಯೋ. ಮರ್ಕ್ಯುರಿ ಇವರಿಗೆ ಅಷ್ಟಮಾಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದು 6ನೇ ಮನೆಯಲ್ಲಿ. ಸೊ 6ನೇ ಮನೆ ಮರ್ಕ್ಯುರಿ ಇಸ್ ವೆರಿ ಗುಡ್, ವೆರಿ ವೆರಿ ಗುಡ್. ಸೊ ಬಿಕಾಸ್ ಮೂಲ ತ್ರಿಕೋನ ಅಲ್ಲೇ, ಅವ್ರ ಎಕ್ಸಾಲ್ಟೇಷನ್ ಅಲ್ಲೇ ಅಲ್ವಾ, ನ್ಯಾಚುರಲ್ 6th ಹೌಸು. ಸೊ ಹಾಗಾಗಿ ಕೆಲಸದ ಹತ್ರ ಸಡನ್ ಆಗಿ ನೇಮು ಫೇಮು ಬರುವಂತಹ ಸಾಧ್ಯತೆ ಇದೆ. ಬಿಕಾಸ್ 10ನೇ ಮನೆ ಅಧಿಪತಿ ಜೊತೆ ಕೂತಿರೋದ್ರಿಂದ ಜಾಬ್ ಚೇಂಜ್, ಜಾಬಲ್ಲಿ ಪ್ರಮೋಷನ್ನು, ಒಂದು ಗುಡ್ ಅಂದ್ರೆ ಒಳ್ಳೆ ವಾತಾವರಣ ನೀವಿರೋ ಹತ್ರ ಅಥವಾ ನಿಮ್ಮ ಸುತ್ತಮುತ್ತಲು. ಸೊ ಜಾಬ್ ಏನು ಮಾಡ್ತಿಲ್ಲ, ಮನೇಲಿದ್ದೀರಾ ಅಥವಾ ಸ್ಕೂಲ್ ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಡನ್ ಆಗಿ ನೇಮು ಫೇಮು ಎಕ್ಸಲೆಂಟ್ ಆಗಿ ತೋರಿಸ್ತಾ ಇದೆ. ಆದರೆ 8ನೇ ಮನೆ ಅಧಿಪತಿ ಕೂಡ ಸೊ 10ನೇ ಮನೆ ಅಧಿಪತಿ ಜೊತೆ ಕೂತಿರೋದ್ರಿಂದ ಹೊರಗಡೆ ನೋಡ್ಲಿಕ್ಕೆ ಇದೆಲ್ಲ ವಾವ್ ಎಕ್ಸಲೆಂಟ್ ಪ್ಯಾಕೇಜ್, ಎಕ್ಸಲೆಂಟ್ ಎಲ್ಲವೂ. ಬಟ್ ಸ್ಯಾಲ್ರಿ ಡಿಲೇ ಆಗೋದು, ಕಟ್ ಆಗೋದು, ಅಥವಾ ಸೊ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಹಿಡನ್ ಪ್ರಾಬ್ಲಮ್ಸ್, ಇದೊಂದೇ ಒಂದು ತೋರಿಸ್ತಾ ಇದೆ. ನೋಡ್ಕೊಳ್ಳಿ. ಲೋನ್ ಜಾಸ್ತಿ ಮಾಡಬೇಡಿ. ನಿಮಗೆ ಕೇಪಬಲ್ ಎಷ್ಟಿದೆಯೋ ಅಷ್ಟು ಮಾಡ್ಕೊಳ್ಳಿ. 10 ಲಕ್ಷ ಕೇಪಬಲ್ ಇದ್ರೆ 50 ಲಕ್ಷ ಲೋನ್ ಮಾಡಬೇಡಿ. ಸೊ ಹಾಗಾಗಿ ಅದೊಂದೇ ಪಾಯಿಂಟ್ ನೋಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ನಿಮಗೂ ಕೂಡ ಮರ್ಕಿರಿ ತುಂಬಾನೇ ಫೇವರಬಲ್ ಆಗಿದೆ. ನೆಕ್ಸ್ಟ್ ಧನುರ್ಗೆ ನೋಡೋಣ. ಸೊ ಧನುರ್ಗೆ ಸಪ್ತಮಾಧಿಪತಿ 10ನೇ ಮನೆ ಅಧಿಪತಿ, ಸೊ ಪಂಚಮದಲ್ಲಿ ಅದು 9ನೇ ಮನೆ ಜೊತೆ 9ನೇ ಮನೆ ಅಧಿಪತಿ ಜೊತೆಗೆ ಮಂತ್ರ ಸಿದ್ಧಿ. ಯಾರಾದ್ರೂ ನಕ್ಷತ್ರ ಕ್ಲಾಸಸ್, ಸೊ ನಕ್ಷತ್ರ ದೇವಿ ಕ್ಲಾಸಸ್ ಅಟೆಂಡ್ ಮಾಡಿದ್ರಲ್ವಾ ನಮ್ಮ ಸಂಸ್ಥೆಯಿಂದ, ಯಾರಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬೆಸ್ಟ್ ಟೈಮ್. ಧನುರ್ ಲಗ್ನ ಯಾರಾದ್ರೂ ಇದ್ರೆ, ಸಪ್ತಮದಲ್ಲಿ ಬೇರೆ ಗುರು ಲಗ್ನನೇ ನೋಡ್ತಾ ಇದ್ದಾರೆ. ಸೊ ಎಕ್ಸಲೆಂಟ್ ಪೀರಿಯಡ್ ಅಂತ ಹೇಳ್ಬೋದು. ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಅಥವಾ ನಿಮ್ಗೆ ಏನು ಗೈಡೆನ್ಸ್ ಸಿಗಿದೆ ಆ ಥರ ಮಂತ್ರ ಜಾಸ್ತಿ ಉಚ್ಚಾರಣೆ ಮಾಡಿ, ತುಂಬಾನೇ ಒಳ್ಳೆಯದು. ಮಕ್ಕಳಿಂದ ನೇಮೋ ಫೇಮೋ, ಮಕ್ಕಳಿಗೋಸ್ಕರ ಅಥವಾ ಮಕ್ಕಳಿಗೆ ಮದುವೆ ಸಮಾರಂಭಗಳು ಅಥವಾ ಒಳ್ಳೆ ಸಮಾರಂಭಗಳು ತೋರಿಸ್ತಾ ಇದೆ. ಫೇಮಸ್ ಜಾಸ್ತಿ ಆಗ್ತಾ ಇದ್ದೀರಾ. ಹಾಗೆ ಬ್ಯಾಡ್ ಫ್ರೆಂಡ್ಸ್ ಕೂಡ ಬರ್ತಾರೆ. ಅದೊಂದು ಪಾಯಿಂಟ್ ನೋಡ್ಕೊಳ್ಳಿ. ನೀವೇನಾದ್ರು 23 ಇಂದ 29 ಮಧ್ಯ ಇದ್ರೆ ಏಜು, ಅದೊಂದು ಪಾಯಿಂಟು ನೋಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ನಿಮ್ಗಳಿಗೂ ಕೂಡ ಫೇವರಬಲ್ ಟೈಮ್. ಮರ್ಕ್ಯುರಿ ಎಕ್ಸಲೆಂಟ್ ಟೈಮ್. ಬಿಸ್ನೆಸ್ ಕ್ಲಿಕ್ ಆಗುತ್ತೆ, ನೇಮ್ ಫೇಮ್ ಜಾಸ್ತಿ ಆಗುತ್ತೆ, ಪಬ್ಲಿಕ್ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಮಂತ್ರ ಸಾಧನೆ, ಯಂತ್ರ ಸಾಧನೆ, ಮನೆಯಲ್ಲಿ ಶುಭ ಕಾರ್ಯಗಳು, ಫ್ರೆಂಡ್ಸ್ ಬಂದು ಹೋಗೋದು, ಸೊ ಇವೆಲ್ಲ, ಅಥವಾ ತಂದೆ ಮನೆ ಕಡೆಯವ್ರು ಯಾರಾದರೂ ಬರೋದು, ಅಥವಾ ನಿಮ್ಮ ಟೀಚರ್ಸ್, ನಿಮ್ಮ ಹಿರಿಯರು, ಅಥವಾ ಗೌರ್ಮೆಂಟ್ ಕನೆಕ್ಟಿವಿಟಿ ಹೆವಿ ಆಗೋದು, ಅದು ಸೊ ಇದೆಲ್ಲ ಕಮ್ಯುನಿಕೇಶನ್ ಜಾಸ್ತಿ ಆಗೋದು, ಫೇಮಸ್ ಆಗೋದು ಹೆವಿ ತೋರಿಸ್ತಾ ಇದೆ. ದಶ ಏನಾದರೂ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಒಳ್ಳೆಯ ಪೀರಿಯಡು. ನೆಕ್ಸ್ಟ್ ಮಕರಕ್ಕೆ ಬರೋಣ. ಅಸಲು ವಿಚಾರ ಇರೋದು ಇಲ್ಲೇ. ಮಕರದವ್ರಿಗೆ 4ನೇ ಮನೆ ಬುಧ, 4ನೇ ಮನೆ ಅಗೇನ್ ಪಾತಾಳದ ಮನೆ. ಸೊ ಹಾಗಾಗಿ ನಾಟ್ ಗುಡ್. ಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ, ನಾಟ್ ಗುಡ್. ಬಿಕಾಸ್ ಮರ್ಕ್ಯುರಿ ನಿಮಗೆ 9ನೇ ಮನೆ ಅಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಅಲ್ವಾ. ಸೊ 4ರಲ್ಲಿ ಕೂತ್ಕೋತಾ ಇದ್ದಾರೆ. ಹೌದು, ಮನೆ ಕನ್ಸ್ಟ್ರಕ್ಷನ್ ಆಲ್ರೆಡಿ ಆಗಿದ್ರೆ ಅಥವಾ ಫ್ಲಾಟ್ ಏನಾದ್ರು ತಗೊಂಡ್ರೆ ಅದಕ್ಕೆ ಒಳ್ಳೇದು. ಅಪಾರ್ಟ್ ಫ್ರಮ್ ದಟ್ ಅಷ್ಟಮಾಧಿಪತಿ ಜೊತೆ ಕೂಡ ಕೂತಿರೋದ್ರಿಂದ ನಾಟ್ ಎ ಫೇವರಬಲ್ ಟೈಮ್. ಸ್ವಲ್ಪ ಎಮೋಷನಲ್ ಪೀರಿಯಡ್ ಆಗಿರುತ್ತೆ. ಅಥವಾ ಸೊ ಕೆಲಸದ ವಿಚಾರ ನೋಡಿ, ಮರ್ಕ್ಯುರಿ 4ನೇ ಮನೆ ಯಾರಿಗಿದೆ ನಿಮ್ಮ ಚಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ 9 to 6 ಜಾಬ್ ಮಾಡೋಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. 1-2 hours ವರ್ಕ್ ಮಾಡೋದು, 2 hours ಬ್ರೇಕ್, 2 hours ವರ್ಕ್ ಮಾಡೋದು, 2 hours ಬ್ರೇಕ್. ಒಂದು ಫುಡ್ಡು ಕೂಡ 2 ಟೈಮ್ ಅಥವಾ 3 ಟೈಮ್ ತಿನ್ನೋ ಫುಡ್ಡು 1 ಟೈಮ್ ತಿನ್ನೋದು, 1-2 ಟೈಮ್ನ ಕ್ವಿಟ್ ಮಾಡೋದು.
ಸೊ ಈ ತರ ಬರುತ್ತೆ. ಹಾಗೆ ಸಿಕ್ಸ್ತ್ ಹೌಸ್ ಕೂಡ ಇರೋದ್ರಿಂದ ಯಾವುದೋ ಲಿಟಿಗೇಷನ್ಸ್ ಅಲ್ಲಿ ವಿನ್ ಆಗೋ ಸಾಧ್ಯತೆ ಇಲ್ಲ. ತುಂಬಾ ಎಮೋಷನಲ್, ಕೇಸ್ ಮೂವ್ ಆಗ್ತಾ ಇಲ್ಲ, ಫೈಲ್ ಮೂವ್ ಆಗ್ತಾ ಇಲ್ಲ, ಸೊ ನ್ಯಾಯ ನನ್ ಕಡೆ ಬರ್ತಾ ಇಲ್ಲ, ಅಥವಾ ಯಾರು ಇವ್ರುಗಳು ಲಾಯರ್ಸ್ ಜಡ್ಜ್ ಸರಿಯಾಗಿ ಮಾತಾಡ್ತಿಲ್ಲ, ಈ ತರ ಥಾಟ್ ಕೂಡ ಬರಬಹುದು. ವರ್ಕಿಂಗ್ ಪ್ಲೇಸ್ ಅಲ್ಲಿ ನನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಟೀಮ್ ಲೀಡರ್ ಸಪೋರ್ಟ್ ಮಾಡ್ತಾ, ಟೀಮ್ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಎಫರ್ಟ್ ಆಗ್ತಾ ಇದ್ದೀನಿ ಅಂತ ಸ್ವಲ್ಪ ಹೆವಿ ಎಮೋಷನಲ್ ಆಗುವ ಸಾಧ್ಯತೆ ಇದೆ. ನಾಟ್ ಎ ಫೇವರಬಲ್ ಟೈಮ್. ಯಾವುದೇ ನಿರ್ಧಾರ ಬೇಡ. ಪ್ರಾಪರ್ಟಿ ರಿಲೇಟೆಡ್ ಆಗಿರಬಹುದು, ಹೈಯರ್ ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗಿರ್ಬೋದು, ಬೇಡ. ನೆಕ್ಸ್ಟ್ 9ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಇವ್ರುಗಳಿಗೆ ತಂದೆಯಿಂದ ಯಾವಾಗ್ಲೂ ಪೇಯ್ನ್ ಇರುತ್ತೆ ನೋಡಿ. ಈ ವಿಚಾರವಾಗಿ ಸೊ ಸಪೋರ್ಟಿಂಗ್ ವಿಚಾರ ಆಗಿರಬಹುದು, ಒಂದು ಬ್ಯಾಕ್ ಬೋನ್ ಅಂತ ಇರೋದಿಲ್ಲ. ಸೊ ಎಸ್ಪೆಷಲಿ ಈ ಪೀರಿಯಡ್ ಅಲ್ಲಿ ಮಕರ ಲಗ್ನದವರಿಗೆ ತಂದೆಗೂ ನಿಮಗೂ ವಾದ ವಿವಾದ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಎಮೋಷನಲ್, ಹೆವಿ ಎಮೋಷನಲ್ ತೋರಿಸ್ತದೆ. ನಾಟ್ ಗುಡ್. ನೆಕ್ಸ್ಟ್ ಕುಂಭದವರಿಗೆ 3ನೇ ಮನೆ ಮರ್ಕ್ಯುರಿ. ಸೊ 3ನೇ ಮನೆ ಮರ್ಕ್ಯುರಿ ಇಸ್ ವೆರಿ ಗುಡ್, ಹಾಗೆ ಹೀಗೆ ಹೇಳ್ತೀವಿ ಕೆಲವೊಂದು ಕಾಂಬಿನೇಷನ್ಸ್ಗೆ ಮಾತ್ರ. ಬಟ್ ಈ 15 ದಿವಸ ನಿಮಗಳಿಗೂ ಕೂಡ ಸಪ್ತಮಾಧಿಪತಿ ಜೊತೆ ಕೂತಿರೋದ್ರಿಂದ ನೀವಾಗಿ ನೀವೇ ಬ್ರೇಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಮ್ಯಾರೇಜ್ ಬ್ರೇಕ್ ಆಗಿರಬಹುದು, ಬಿಸ್ನೆಸ್ ಬ್ರೇಕ್ ಆಗಿರಬಹುದು, ಕಮ್ಯುನಿಕೇಶನ್ ಬ್ರೇಕ್ ಆಗಿರಬಹುದು, ಸಿಬ್ಲಿಂಗ್ಸ್ ಜೊತೆ ಬ್ರೇಕ್ ಆಗಿರಬಹುದು, ಅಥವಾ ಪಬ್ಲಿಕ್ ಜೊತೆ ಬ್ರೇಕ್ ಆಗಿರ್ಬೋದು. ಡ್ರೈವಿಂಗ್ ಮಾಡುವಾಗ ಕಾಂಬಿನೇಷನ್ ಏನಿದೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಕೇತು ಬೇರೆ ಕನೆಕ್ಟಿವಿಟಿ ಇದೆ, ಡ್ರೈವಿಂಗ್ ಮಾಡುವಾಗ ಬ್ರೇಕ್ ಆಗೋದಿರಬಹುದು. ಸೊ ಹಾಗಾಗಿ ಬ್ರೇಕಿಂಗ್ಸ್ ಆಗುವ ಸಾಧ್ಯತೆ ಹೆಚ್ಚು ಇದೆ. ಅನ್ವಾಂಟೆಡ್ ಟಾಕ್ಸ್ ಹೆವಿ ಆಗೋದು, ಅಥವಾ ನೀವೇನೋ ಹೇಳಿರ್ತೀರ, ಮಿಸ್ಕಮ್ಯುನಿಕೇಶನ್ ಆಗುವ ಸಾಧ್ಯತೆ ಹೆವಿ ಇದೆ. ಬಿ ಕೇರ್ಫುಲ್ ವೈಲ್ ಟಾಕಿಂಗ್. ನಾಟ್ ಎ ಫೇವರಬಲ್ ಟೈಮ್. ಮದುವೆ ವಿಚಾರದಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ವಿಚಾರದಲ್ಲಿ ಬ್ರೇಕ್ಸ್ ಆಗುತ್ತೆ, ಅಥವಾ ಸ್ಟ್ರಕ್ ಆಗುತ್ತೆ, ಅಥವಾ ಸೊ ನಿಮಗೂ ಅವ್ರ ಮಧ್ಯೆ ದಟ್ ಕಂಪ್ಯಾಟಬಿಲಿಟಿ ಇರೋದಿಲ್ಲ. ಅವರು ಹಾಗೆ, ನೀವು ಹಾಗೆ, ತಟಸ್ಥ, ನೋ ಕಮ್ಯುನಿಕೇಶನ್, ನಥಿಂಗ್. ಸೊ ನೋ ಆನ್ಸರ್. ಸೊ ಟೋಟಲಿ ನಾಟ್ ಎ ಫೇವರಬಲ್ ಟೈಮ್. ನ್ಯಾಚುರಲ್ ಥರ್ಡ್ ಅಂಡ್ ಸಿಕ್ಸ್ತ್ಗೆ ಕಾರಕ ಮರ್ಕಿರಿನೇ ಆದ್ರೂ ಸಹ ಥರ್ಡ್ ಹೌಸ್ ಮರ್ಕಿರಿ ಅಷ್ಟೊಂದು ಫೇವರಬಲ್ ಇಲ್ಲ. ಸೊ ಅನ್ವಾಂಟೆಡ್ ಟಾಕ್ ಇಂದಾನೇ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋದು, ಅಂಡ್ ಕೀಪ್ ಆನ್ ಟಾಕಿಂಗ್. ಸೊ ಲಿಸನಿಂಗ್ ತುಂಬಾ ಕಡಿಮೆ, ಕೀಪ್ ಆನ್ ಟಾಕಿಂಗ್. ಹಾಗೆ ನಿಮ್ಗೆ 5th ಲಾರ್ಡು ಮತ್ತೆ 8th ಲಾರ್ಡ್ ಕೂಡ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಬಿ ಕೇರ್ಫುಲ್ ಆಗಿರಿ. ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಬೇಡ. ಶೇರ್ಸ್ ಅಲ್ಲಿ ಹಾಕೋದು, ಫ್ರೆಂಡ್ಸ್ಗೆ ಇಂಟ್ರೆಸ್ಟ್ಗೆ ಹಣ ಕೊಡ್ಸೋದು, ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಗಮನ ಹೋಗೋದು, ನಾಟ್ ಎ ಫೇವರಬಲ್ ಟೈಮ್. ಮ್ಯಾರೇಜ್ಗಂತೂ ವೆರಿ ಬ್ಯಾಡ್ ಟೈಮ್. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಫೈನಲ್ ಆಗಿ ಮೀನ ಲಗ್ನಕ್ಕೆ ಬರೋಣ. ಮೀನ ಲಗ್ನದವ್ರಿಗೆ 2ನೇ ಮನೆಯಲ್ಲಿ ಸೊ ಬುಧ. ಖಂಡಿತವಾಗ್ಲೂ 4ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ 2ನಲ್ಲಿ. ಕುಟುಂಬದಲ್ಲಿ ಒಂದು ಸಪೋರ್ಟಿಂಗ್ ಜಾಸ್ತಿ. ಫೈನಾನ್ಸ್ ಹೆವಿ, ಅಥವಾ ಫೈನಾನ್ಸ್ ಹೆವಿ ತೋರಿಸ್ತಾ ಇದೆ. ಯಾವ ತರ ಹೆವಿ? ಬಿಸ್ನೆಸ್ ಅಲ್ಲೂ ಜಾಬ್ ಅಲ್ಲೂ ಪ್ರಮೋಷನ್ ಆಗ್ಬಹುದು. 6th ಲಾರ್ಡ್ ಜೊತೆ ಇದೆ, ಬಿಸ್ನೆಸ್ 7th ಲಾರ್ಡ್ ಜೊತೆ ಇದೆ. ಹೆಂಡತಿ ಮನೆ ಕಡೆಯಿಂದ, ಅಥವಾ ಕೆಲಸದತ್ತ, ಅಥವಾ ಸೋದರ ಮಾವನಿಂದ, ಅಥವಾ ಆ ಕುಟುಂಬದ ಕಡೆಯಿಂದ, ಅಥವಾ ಭೂಮಿಯಿಂದ ಸೊ ಲಾಭ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ವೆರಿ ಗುಡ್ ಟೈಮ್. ಬಟ್ ಅದು ಸನ್ ಜೊತೆ ಇರೋದ್ರಿಂದ ಸ್ಪೀಚ್, ನಿಮ್ಮ ಸ್ಪೀಚ್ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ, ಓನ್ಲಿ ಈ ಪೀರಿಯಡ್ ಮಾತ್ರ. ಅಪಾರ್ಟ್ ಫ್ರಮ್ ದಟ್ ತುಂಬಾನೇ ಒಳ್ಳೆ ಪೀರಿಯಡ್ ಅಂತಾನೆ ಹೇಳಬಹುದು. ಸೊ ಎಕ್ಸಲೆಂಟ್. ಮನಿ ಏನಾದ್ರು ಸ್ಟಕ್ ಆಗಿದ್ರೆ ಹಣ ರಿಲೀಸ್ ಆಗ್ತಾ ಇದೆ ನೋಡಿ. ಅಗೈನ್ ಕಂಡೀಷನ್ಸ್ ಅಪ್ಲೈ. ಇದು ಗೋಚಾರ, ನಿಮ್ಮ ಜನ್ಮ ಜಾತಕ ಮುಖ್ಯ, ಅದರಲ್ಲೂ D9 ಮುಖ್ಯ. D1 ಅಲ್ಲಿ ಯೋಗ ಇರಬೇಕು, D9 ಅಲ್ಲಿ ಯೋಗ್ಯತೆ ಇರಬೇಕು. ಎರಡೂ ಇದ್ದಾಗ ಫಲ ಪೂರ್ತಿ ಕೊಡುತ್ತೆ, ಯೋಗದ ಫಲ. ಹಾಗಾಗಿ ಸೊ ಈ ದಶಗಳು ನಡಿಬೇಕು. ಇದು ಬುಧ ಗ್ರಹ ನೀಚ ಸ್ಥಿತಿಯಿಂದ ಸೊ ಬುಧಾದಿತ್ಯ ಯೋಗನ ಪ್ರಾಪ್ತಿ ಮಾಡ್ಲಿಕ್ಕೆ ಬಂದಿರೋದು. ಸೊ ನಮ್ಗೇನೇ ಯೋಗಗಳಿದ್ರು ಟ್ರಾನ್ಸಿಟ್ ಅಲ್ಲಿ ಈ ತರ ಕಾಂಬಿನೇಷನ್ ಬಂದಾಗ ಆ ಯೋಗಗಳನ್ನ ಕೊಟ್ಬಿಟ್ಟು ಗ್ರಹ ಮುಂದೆ ಹೋಗುತ್ತೆ. ಸೊ ಇದಿಷ್ಟು ವಿಚಾರಗಳು. ಹೊಸದಾಗಿ ಅಡ್ಮಿಷನ್ ಮಾಡ್ಕೋತಾ ಇದ್ದೀರಾ ಸ್ಕೂಲ್ಗೆ ಅಥವಾ ಕಾಲೇಜಸ್ಗೆ, ಅಥವಾ ಹಣ ಕಟ್ತಾ ಇದ್ದೀರಾ, ಚೆಕ್ಸ್ ಟ್ರಾನ್ಸಾಕ್ಷನ್ಸ್, RTGSS, ಸೊ ಮನಿ ಟ್ರಾನ್ಸಾಕ್ಷನ್ಸ್, ಸೊ ಇವೆಲ್ಲವೂ ನಡೀತಾ ಇರೋದ್ರಿಂದ ತುಂಬಾ ಕೇರ್ಫುಲ್ ಆಗಿರಿ. ಇಲ್ಲಿ ಯಾರಿಗೆ ಇಂಟು ಕೊಟ್ಟಿದ್ದೇನೆ ಅದು ಇಂಟುನೇ. ಸೊ ಎಂಡ್ ಆಫ್ ದ ಡೇ ಇದೇ ರಿಸಲ್ಟ್. ನಿಮ್ಗೆ ಹರ್ಟ್ ಆದ್ರೂ ನಿಮ್ಗೆ ಹರ್ಟ್ ಮಾಡೋ ಉದ್ದೇಶ ಅಲ್ಲ, ಅಲರ್ಟ್ ಮಾಡೋ ಉದ್ದೇಶ. ಸೊ ಹಾಗಾಗಿ ಈ ಎಸ್ಪೆಷಲಿ ಯಾರ್ಯಾರು ವೃಷಭ, ಕುಂಭ, ಮಕರ, ಕನ್ಯಾ, ನೀವುಗಳು ಸ್ವಲ್ಪ ಅಲರ್ಟ್ ಆಗಿ ಗಮನ ಹರಿಸಿ, ಅಥವಾ ಚಾರ್ಟ್ ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಡಿ. ನಿಮ್ದು ಎಲ್ಲಿ ಫೇವರಬಲ್ ಟೈಮ್ ಇದ್ರೆ ಮೂವ್ ಆಗಿ, ಅದರ್ವೈಸ್ ಸ್ವಲ್ಪ ಎರಡೆರಡು ಸಾರಿ ಚೆಕ್ ಮಾಡಿಸಿ ಮೂವ್ ಆಗಿ. ಎಂಡ್ ಆಫ್ ದ ಡೇ ನನ್ನ ಉದ್ದೇಶ ಇಷ್ಟೇನೆ. ಸೊ ಅಲರ್ಟ್ ಆಗಿರೋಕೆ ಗೈಡೆನ್ಸ್ ಕೊಡೋದು, ಅಥವಾ ನನಗೆ ಗೊತ್ತಿರೋ ಪುಟ್ಟ ನಾಲೆಡ್ಜ್ನ ನಿಮಗೆ ಗೈಡ್ ಮಾಡೋದು. ಸೊ ಇದೆರಡೇ ನನ್ನ ಇಂಟೆನ್ಷನ್, ನಥಿಂಗ್ ಎಲ್ಸ್. ಸೊ ಹಾಗಾಗಿ ಇದಿಷ್ಟು ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಗೈನ್ ಮೇ 2ನೇ ತಾರೀಕು ಸೊ ಸ್ಟೋನ್ಸ್ ರಿಲೇಟೆಡ್
D1, D9 ಎರಡನ್ನ ನೋಡಿ ನೀವು ಅಸ್ಟ್ರಾಲಜರ್ಸ್ ಆಗಿದ್ರೆ ನೀವು ಗೈಡ್ ಮಾಡ್ಬೋದು ಬೇರೆಯವ್ರಿಗೆ. ನಾನು ಹೇಳ್ತಾ ಇದ್ದೀನಲ್ಲ, 20 ವರ್ಷ ನೀವು ರಿಸರ್ಚ್ ಮಾಡಿ ಅಸ್ಟ್ರಾಲಜಲ್ಲಿ ಇದ್ರೂ ಸಹ ಈ ಕ್ಲಾಸಲ್ಲಿ ಗೊತ್ತಾಗೋ ವಿಚಾರ ನಿಮಗೆ ಗೊತ್ತಿರೋದಿಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ನಾನು ಮಾಡಿರೋ ರಿಸರ್ಚಲ್ಲಿ 90% ಫೇಲ್ ಆಗಿದ್ದಾರೆ. ಯಾರೇ ಸ್ಟೋನ್ಸ್ ಹಾಕಿದ್ದಾರೆ ಅವರು ಎಲ್ಲರೂ ಪ್ರಾಬ್ಲಮ್ನೇ ಮಾಡ್ಕೊಂಡಿದ್ದಾರೆ. ಬಟ್ ಅದು ಕೆಲವೊಂದ್ಸರಿ ದಶ ಚೆನ್ನಾಗಿರುತ್ತೆ, ಫಂಡ್ ಮನಿ ಇರೋದ್ರಿಂದ ಆ ಕಡೆ ಗಮನ ಇರೋದಿಲ್ಲ. ಹೆಲ್ತ್ ಹೋಗಿರುತ್ತೆ, ರಿಲೇಷನ್ಶಿಪ್ಸ್ ಹೋಗಿರುತ್ತೆ, ಸೊ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಲಿಟಿಗೇಷನ್ ಲಾಂಗ್ ಟರ್ಮ್ ಹೋಗಿರುತ್ತೆ, ತುಂಬಾನೇ ಸಫರ್ ಪಡ್ತಾ ಇದ್ದಾರೆ. ಹಾಗೆ ದಿಗ್ಬಲ ಅಂತ ಇರುತ್ತೆ ನಮಗೆ. ಏನು ಷಡ್ಬಲಗಳಿದೆ ಅಲ್ವಾ, ಸೊ ಜ್ಯೇಷ್ಠ ಬಲ, ನೈಸರ್ಗಿಕ ಬಲ, ದೃಗ್ಬಲ, ದಿಗ್ಬಲ, ದಿಗ್ ಬೇರೆ. ಸೊ ಹಾಗಾಗಿ ದೃಗ್ಬಲ ಅಂತ ಇರುತ್ತೆ, ಸ್ಥಾನಬಲ, ದೃಗ್ಬಲ, ಜ್ಯೇಷ್ಠ ಬಲ. ದೃಗ್ಬಲದಲ್ಲಿ ಸೊ ಸ್ಟೋನ್ಸ್ ಪಾತ್ರ ಪ್ರಮುಖವಾಗಿರುತ್ತೆ. ಸೊ ಇದು ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಒಂದೇ ಕ್ಲಾಸ್ ಅಟೆಂಡ್ ಮಾಡೋದು. ಕೇವಲ ಇಲ್ಲಿ ನಿಷಾದಾಗ ಮತ್ತೆ ಇಷ್ಟು ದಿವಸ ನಾನು ಹಿಂದೆ ವಿಡಿಯೋದಲ್ಲೂ ಹೇಳಿದ್ದೀನಿ ಯಾಕೆ ಕ್ಲಾಸ್ ಕಂಡಕ್ಟ್ ಮಾಡ್ಬೇಕನ್ನೋ ಥಾಟ್ ಬಂತು ಅಂತ ಹೇಳಿದ್ರೆ, ಅಗೈನ್ ಸೊ ಅಲರ್ಟ್ ಅಂಡ್ ನಾಲೆಡ್ಜ್. ಸೊ ಇದೆರಡೇ ವಿಚಾರ, ಅದಕ್ಕೋಸ್ಕರನೇ. ಅದು 30 ಜನಕ್ಕೆ ಅಷ್ಟೇ ಅವಕಾಶ ಇದೆ, ಆಲ್ರೆಡಿ ಫಿಲ್ ಆಗ್ತಾ ಇದೆ, ಇನ್ನು ಸ್ವಲ್ಪ ಇದೆ. ಸೊ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಸೊ ಇದು ವಿದ್ಯೆಗೆ ನೀವು ಟೈಮ್ ಕೊಟ್ಟು ಇಂಟ್ರೆಸ್ಟ್ ಅಥವಾ ನೀವೇನು ಸ್ಪೆಂಡ್ ಮಾಡ್ತೀರಾ ಮಲ್ಟಿಪಲ್ ವಾಪಸ್ ಬರುತ್ತೆ. ಆ್ಯಂಡ್ ಈ ಥರ ನೀವು ಕೋಟಿ ಕೊಟ್ಟರು ನಿಮಗೆ ಗೈಡೆನ್ಸ್ ಮಾಡಿರಲಿಲ್ಲ. ಸ್ಟೋನ್ಸ್ಗೆ ಲಕ್ಷಾಂತರ ರೂಪಾಯಿ ಇದೆ ಫೀಸ್ ವಿಚಾರಕ್ಕೆ ಬರೋದಾದ್ರೆ ಸ್ಟೋನ್ಸ್ಗೆ ಲಕ್ಷಾಂತರ ರೂಪಾಯಿ ಇದೆ. ನೀವು 2 ಲಕ್ಷ 3 ಲಕ್ಷ ಓಕೆ ಅಷ್ಟಿಲ್ಲ, ಮಿನಿಮಮ್ ಅಂತ ಹೇಳಿದ್ರೆ 20,000 ಮೇಲೆ ನೀವು ಸ್ಟೋನ್ ಕೆಳಗಡೆ ಹಾಕ್ಲಿಕ್ಕೆ ಆಗಲ್ಲ. ಮಿನಿಮಮ್ 3 ಕ್ಯಾರೆಟ್ ಅಂದ್ರೂ ಅದು 15,000 to 20,000 ಹೋಗುತ್ತೆ. ಇಷ್ಟು ಕೊಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಪ್ರಾಬ್ಲಮ್ಸ್ನ. ಸೊ ಅದಕ್ಕೋಸ್ಕರನೇ ಟ್ರಾನ್ಸಿಟಲ್ಲಿ ಯಾವಾಗ ರಿಮೂವ್ ಮಾಡಬೇಕು, D1 ಹೇಗೆ ನೋಡಬೇಕು, D9 ಹೇಗೆ ನೋಡಬೇಕು, ಯಾರಿಗೆ ಯಾವ ಸ್ಟೋನ್ ಹಾಕ್ಸ್ಬೇಕು, ಯಾವ ವಿಚಾರವಾಗಿ ಹಾಕ್ಸ್ಬೇಕು, ಎಷ್ಟು ದಿವಸ ಉಳಿಸ್ಬೇಕು, ಅದನ್ನು ಮತ್ತೆ ರಿಮೂವ್ ಮಾಡಿಸ್ಬೇಕು, ಹೇಗೆ ಗೈಡ್ ಮಾಡಬೇಕು, ಇದೆಲ್ಲ ವಿಚಾರಗಳು ಕ್ಲಾಸಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಇರೋರು ಖಂಡಿತ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಸೊ ಇದಿಷ್ಟು ವಿಚಾರಗಳು. ನೆಕ್ಸ್ಟ್ ನಾವು ಗುರುಗ್ರಹರು ಉಚ್ಚ ಆಗ್ತಾ ಇದ್ದಾರಲ್ಲ ಅದು ನೋಡೋಣ. ಹಾಗೆ ಮತ್ತೆ ಕುಜಗ್ರಹರು ಮೂವ್ ಆಗ್ತಾ ಇದ್ದಾರೆ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಅದೊಂದು ನೋಡೋಣ. ಅಗೇನ್ ಶುಕ್ರ ಕೂಡ ಈ ಮೇ ಮಂತ್ ತುಂಬಾನೇ ಸ್ಪೆಷಲ್ ಆಗಿದೆ. ಸೊ ಹಾಗಾಗಿ ನೋಡೋಣ. ಅಗೇನ್ May 21 ತುಂಬಾನೇ ಸ್ಪೆಷಲ್ ಆಗಿರೋದು. ಅದಕ್ಕೇನೆ ನಾನು ಸ್ಟೋನ್ ಕ್ಲಾಸಸ್ ಏನಕ್ಕೆ 20 ದಿವಸ ಮುಂಚೆ ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, May 21ನೇ ತಾರೀಕು ಗುರು ಪುಷ್ಯಾಮೃತ ಯೋಗ ಇದೆ. ಸೊ ಇಲ್ಲಿ ನಾನು ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟರೆ ಆನ್ ದ ಡೇ ಯಾರ್ಯಾರು ಎಲ್ಲೋ ಸಫೇರ್ ಹಾಕಿದ್ದೀರಾ, ಪರ್ಲ್ ಹಾಕಿದ್ದೀರಾ, ನಿಮ್ಗಳಿಗೆ ಅದೇ ತುಂಬಾನೇ ಸ್ಪೆಷಲ್. ಇಯರ್ಲಿ ಟ್ವೈಸ್ ಬರುತ್ತೆ, ಇದರಲ್ಲಿ ಒಂದು ಸಿಕ್ಕಿದೆ ಈಗ 26 ಸೊ May 21 ದ ಮೋಸ್ಟ್ ಬ್ಯೂಟಿಫುಲ್ ಡೇ, ಇದು ದ ಮೋಸ್ಟ್ ಪವರ್ಫುಲ್ ಡೇ ಅಂತಾನೆ ಹೇಳಬಹುದು. ಅದಕ್ಕೋಸ್ಕರ ನಿಮ್ಗೆ ಆಲ್ರೆಡಿ ನಾನು 2ನೇ ತಾರೀಕಿಗೆ ಗೈಡ್ ಮಾಡಿದ್ರೆ ನೀವು ರೆಡಿ ಮಾಡ್ಕೋತೀರಾ ಅಥವಾ ಪ್ಲಾನ್ ಮಾಡ್ಕೋತೀರಾ ಅಂತ ಹೇಳಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.